ಜೆಎಚ್ ಪಟೇಲ್ ಮಾಜಿ ಮುಖ್ಯಮಂತ್ರಿಯವರ ಮಗಳಾದ ಮಹಿಮಾ ಜಾ ಪಾಟೀಲ್ ರವರು ಜೆಡಿಎಸ್ ಪಕ್ಷದಿಂದ ಡಾಕ್ಟರ್ ನಾಗರಾಜ್ ಅವರನ್ನು ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿಸಿದ್ದಾರೆ. ಸಂಯುಕ್ತ ಜನತಾದಳ ಕರ್ನಾಟಕ ಜೆಡಿಎಸ್ ಪಕ್ಷದಿಂದ ಆಗ್ನೇಯ ಪದವಿ ಪೂರ್ವ ಚುನಾವಣೆಗೆ ಡಾಕ್ಟರ್ ನಾಗರಾಜ್ ಕೆ ಅವರನ್ನು ಜೆಡಿಎಸ್ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಮಹಿಮಾ ಪಾಟೀಲ್ ರವರು ಅಖಾಡಕ್ಕೆ ಇಳಿಸಿದರು. ಮಹಿಮಾ ಜಾ ಪಾಟೀಲ್ ರವರು ಮಾತನಾಡಿ, ನಮ್ಮ ಪಕ್ಷದಿಂದ ನಾಗರಾಜ್ ಕೆ ಅವರನ್ನ ಆಗ್ನೇಯ ಪದವಿ ಪೂರ್ವ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಾಗಿದೆ. 2026ಕ್ಕೆ ಅವರನ್ನು ಜಯಶೀಲರನ್ನಾಗಿ ಮಾಡುವುದಾಗಿ ಭರವಸೆ ನೀಡಿದರು. ಕರ್ನಾಟಕ ಆಗ್ನೇಯ ಪದವಿ ಪೂರ್ವ ಕ್ಷೇತ್ರ ಚುನಾವಣೆಗೆ 2026ರಲ್ಲಿ ನಡೆಯುವ ಚುನಾವಣೆಗೆ ಡಾಕ್ಟರ್ ನಾಗರಾಜ್ ಕೆ ಅವರನ್ನು ಅಖಾಡಕ್ಕೆ ಇಳಿಸಲಾಗಿದೆ. ಈ ಹಿಂದಿನ ಬಾರಿಯೂ ಡಾಕ್ಟರ್ ನಾಗರಾಜ್ ಕೆ ಅವರು ಆಗ್ನೇಯ ಪದವಿ ಪೂರ್ವ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಅತಿ ಕಡಿಮೆ ಹಂತದಲ್ಲಿ ಸೋತಿರುವುದಾಗಿ ತಿಳಿಸಿದರು. ಚುನಾವಣೆ ಇದೆ 23ನೇ ಇಸ್ವಿಗೆ ಬರುತ್ತೆ. ಆ ಚುನಾವಣೆಗೆ ನಮ್ಮ ಡಾಕ್ಟರ್ ನಾಗರಾಜ್ ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ. ಅದು ಒಂದು ಅವರು ಊರು ಕೋಲಾರ. ನಮ್ಮ ಪಾರ್ಟಿ JDU ಪಾರ್ಟಿ, ಆ ಪಾರ್ಟಿಯಿಂದ ಆಗಲೇ ಅವರೇ ಅಭ್ಯರ್ಥಿ ಅಂತ ಅನೌನ್ಸ್ಮೆಂಟ್ ಆಗಿದೆ. ಮೊದಲನೇದಾಗಿ ಕುಂಡುಮಲೆ ಗಣೇಶ ದೇವಸ್ಥಾನದಿಂದ ಪೂಜೆ ಮಾಡಿ ಅಲ್ಲಿಂದ ಸಂಘಟನೆ ಶುರು ಮಾಡಿ, ಮತ್ತು ಇದು 2ನೇದು ತುಮಕೂರು, 3ನೇದು ಚಿತ್ರದುರ್ಗ, 4ನೇದು ದಾವಣಗೆರೆ, ಈ ರೀತಿಯಾಗಿ ಚಿಕ್ಕಬಳ್ಳಾಪುರ 5 ಕ್ಷೇತ್ರನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆದರೆ 5ನೇ ಕ್ಷೇತ್ರಕ್ಕೆ ನಮ್ಮ ಸಂಘಟನೆ ನಡೆಯಲ್ಲ. ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಜೋರಾಗಿ ನಡೆಯುತ್ತೆ. ನಾನು ಏನೋ ಒಂದು ಮಹಿಳೆಯಾಗಿ, ಮಹಿಳಾ ಘಟಕದ ಸಂಚಾಲಕಿಯಾಗಿ ನಾನೇನು ಒಂದು ಮಹಿಳೆ ಮೊದಲ ಪಾಠಶಾಲೆ ಮಹಿಳೆ ಅಂತ ಹೇಗೆ ಹೇಳ್ತೀವೋ ಹಾಗೆ ನಮ್ಮ ಮಹಿಳಾ ಘಟಕ ಎಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಪಕ್ಷಕ್ಕೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಅಂತಂದರೆ, ನಾವು ಗೆಲ್ಲಿ ಸೋಲಿ ಆದರೆ ಗೆಲ್ಲೇಬೇಕಂತ ಇದ್ದೀವಿ. ನಾವು ಸೋತ್ರೂ ಪರವಾಗಿಲ್ಲ, ಆದರೆ ನಮ್ಮ ಅಧ್ಯಕ್ಷರು ಏನಂತ ಒಂದು ಸಹಜ ಬೇಸಾಯ, ಸಹಜ ಕೃಷಿ, ಆರೋಗ್ಯ, ಐಶ್ವರ್ಯ ಏನು ಮಾತಾಡ್ತಾರೆ ಅದ್ರ ಪ್ರಕಾರನೇ ನಾವು ನಮ್ಮ ಸಿದ್ಧಾಂತನೂ ಇರೋದು, ನಮ್ಮ ಸಂಕಲ್ಪನೂ ಇರೋದು. ಏನು ಸಾಣಿಹಳ್ಳಿ ಮಟ್ಟದಿಂದ ಸಂತೆಬೆನ್ನೂರವರೆಗೂ ನಾವು ಏನು ಪಾದಯಾತ್ರೆ ಮಾಡಿದ್ದೀವಿ, ಅದಕ್ಕೂ ನಾವು ಎಲ್ಲ ಪಕ್ಷದಿಂದನೂ ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ನಮ್ಮ ಮಹಿಳೆಯರು ಬಂದು ಭಾಗವಹಿಸಿದ್ದಾರೆ. ಅದು ಕೆ ನಾಗರಾಜ್ ಅಂತೇಳಿ ಸಂಯುಕ್ತ ಜನತಾದಳದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಒಂದು ಪಕ್ಷದ ಸಂಘಟನೆಯ ನನ್ನ ಒಂದು ಆ ಕೆಲಸ ಕಾರ್ಯಗಳನ್ನು ನೋಡಿ ನಮ್ಮ ಮಹಿಮಾ ಪಟೇಲ್ ಸರ್ ಅವರು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ನನಗೆ ಈ ಸರಿ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ನಾನು 2017ರಲ್ಲಿ ಫೆಬ್ರವರಿಯಲ್ಲಿ ನಡೆದಂಥ ಆಗ್ನೇಯ ಶಿಕ್ಷಕ ಕ್ಷೇತ್ರಕ್ಕೆ ಬೈ ಎಲೆಕ್ಷನಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆನ ಮಾಡಿದೆ. ಕೆಲವು ಮಾತ್ರಗಳ ಅಂತದಲ್ಲ ಸರಿ ನಾನು ಸೋಲಿದ್ದು ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾನೇ ಗೆಲ್ಲುವ ಅಭ್ಯರ್ಥಿ ಅಂತ ಫಸ್ಟು ಈ ಕ್ಷೇತ್ರದಲ್ಲಿ ಅನೌನ್ಸ್ ಆಗಿದ್ರು ಸಹ ಲಾಸ್ಟಿಗೆ ಈ ಏನು ರಾಜಕೀಯದ ಚಿತ್ರರಂಗದಲ್ಲಿ ಸೋಲ್ಬೇಕಾಗ್ತದ್ದು. ಅದರಲ್ಲೂ ಸಹ ನಾನು ಆ ಮತದಾರರನ್ನ ಈಗಲೂ ಸಹ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಅವರು ನಾನು ಈಗಲೂ ಸಹ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಒಬ್ಬ ಯುವಕ ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಮತ್ತು ಯಾವುದೇ ಒಂದು ನನಗೆ ರಾಜಕೀಯದ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ಯುವಕನನ್ನು ನನಗೆ ಅಷ್ಟು ಮಟ್ಟದಲ್ಲಿ ನಾನು ತಗೊಂಬಂದಿರೋದ್ರೆ ನಾನು ನಿಜವಾಗಲೂ ಭಾಳಷ್ಟು ಪುಣ್ಯ ಮಾಡಿದ್ದೆ. ಯಾಕಂದರೆ ಅವರಷ್ಟು ಓಟುಗಳನ್ನು ಕೊಟ್ಟು ನನ್ನ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ನಮಸ್ಕಾರ. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಬರ್ತಿದೆ. ಅದು 2026 ಜೂನ್ನಲ್ಲಿ ಬರುತ್ತೆ. ಆ ಹಿನ್ನೆಲೆ ಒಳಗಡೆ ನಾವು ಒಂದು ಪ್ರಾಮಾಣಿಕವಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಆ ಒಂದು ಉದ್ದೇಶದಿಂದ ಕಳೆದ ಹಲವಾರು ದಶಕಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗಾಗಲೇ ಒಂದು ಪ್ರಾಮಾಣಿಕ ಆಡಳಿತ ವ್ಯವಸ್ಥೆ ಅದು ಬರಬೇಕಾದ್ರೆ ಮೊದಲಿಗೆ ಚುನಾವಣೆಗಳು ಪ್ರಾಮಾಣಿಕವಾಗಿ ಆಗಬೇಕು, ಪಾರದರ್ಶಕವಾಗಿ ಸರಳ ಚುನಾವಣೆಗಳಾಗಬೇಕು. ಹಾಗಾಗಿ ನಾವು ಒಬ್ಬ ಪ್ರಜ್ಞಾವಂತ ಅಭ್ಯರ್ಥಿಯನ್ನು ನಿಲ್ಲಿಸಿದರೆ ಪ್ರಜ್ಞಾವಂತ ಮತದಾರರು ಅವರಿಗೆ ಬೆಂಬಲ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಡಾಕ್ಟರ್ ನಾಗರಾಜ್ ಅವ್ರನ್ನ, ಇವರು ಮಾಲೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋವಂಥ ವೈದ್ಯರು, ಇವರನ್ನು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ಸಂಯುಕ್ತ ಜನತಾದಳ ಪಕ್ಷದ ಯುವ ಘಟಕದ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಪಕ್ಷದ ಸಂಘಟನೆಗೆ ಅಂತಂದೇಳಿ
ಅವರು ಕೆಲಸ ಮಾಡ್ತಿದ್ದಾರೆ. ನಾವೇ ಮುಂದೆ ಬರೋ ದಿನಗಳಲ್ಲಿ ನಾವು ಸರ್ವೋದಯ ಅನ್ನೋಂಥ ಒಂದು ಚಳವಳಿಯನ್ನೇ ಪ್ರಾರಂಭ ಮಾಡ್ತಿದ್ದೀವಿ. ಅದರೊಳಗೆ ಆಡಳಿತ, ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ ಅಂತ 5 ವಿಷಯಗಳನ್ನ ತಗೊಂಡು ಇದರಲ್ಲಿ ಸುಧಾರಣೆ ಬರೋದಕ್ಕೆ ಮತ್ತು ಹೊಸ ವ್ಯವಸ್ಥೆ ನಿರ್ಮಾಣ ಆಗೋದಕ್ಕೆ ಅಂತ ಕೆಲಸ ಮಾಡ್ತಿದ್ದೀವಿ.